ಸುಲಭ ಹಾಗೂ ಕಡಿಮೆ ದರಕ್ಕೆ ಸಿಗುವ ಈ ಡ್ರಿಂಕ್ಸ್ಗಳ ಖರೀದಿ ಕಷ್ಟವಲ್ಲ. ಮದ್ಯರಹಿತ ಎಂಬುದು ಪೋಷಕರಿಗೆ ನಿಟ್ಟುಸಿರು, ಶಕ್ತಿ ನೀಡುತ್ತದೆ ಎಂಬ ನಿರಾಳ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ನಾನಿವತ್ತೊಂದು ಮಾಹಿತಿ ಒತ್ತು ತರ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ಎನರ್ಜಿ ಡ್ರಿಂಕ್ ಬೇಕೋ ಬೇಡವೋ, ಇದರಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮವೇನು, ಇದ್ರ ಬಗ್ಗೆ ನಾನು ಒಂದಿಷ್ಟು ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಹೈಪ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಅಂತ ತಮ್ಮಲ್ಲಿ ನಾನು ಕಳಕಳಿಂದ ಕೇಳ್ಕೊತೀನಿ. ಏನಪ್ಪಾ ವಿಷಯ ಅಂದರೆ, ಎನರ್ಜಿ ಡ್ರಿಂಕ್ಸ್ ಎಂಬ ಹರಿಯದ ಮನದ ಶಕ್ತಿ ದೇವತೆ. ಏನಿದು ಹೀಗೆ ಹೇಳ್ತಿದಾರಲ್ಲ ಅಂದ್ಕೊಂಡ್ರ? ಈ ಎನರ್ಜಿ ಡ್ರಿಂಕ್, ಶಕ್ತಿ ವರ್ಧಿಸುವ ಎನರ್ಜಿ ಡ್ರಿಂಕ್ ಸದ್ಯಕ್ಕೆ ಹರಿಯದ ಸೆಳೆತ, ಆದರೆ ಅವುಗಳ ಮೇಲಿನ ಅವಲಂಬನೆ ಅಪಾಯ ಎಂದು ಎಚ್ಚರಿಸ್ತಾ ಇದ್ದಾರೆ ತಜ್ಞರು. ಏನಪ್ಪಾ ಇದು ವಿಷಯ ಅಂತ ನೋಡ್ಬಿಡೋಣ. ನೋಡಿ, ಮಧ್ಯರಾತ್ರಿ ಆದ್ರೂ ಪುಟ ತಿರುವಿದಷ್ಟು ಮುಗಿಯದ ಓದಿನ ನಡುವೆ ಪರೀಕ್ಷೆ ಎಂಬ ಭಯ ಎದೆಯೊಳಗೆ ನಡುಕ ಹುಟ್ಟಿಸುತ್ತೆ. ಮೈಮನ ದಣಿದು ನಿದ್ರೆ ಆವರಿಸಿ ತೂಕಡಿಸುವ ಸಮಯದಲ್ಲೂ ರೆಪ್ಪೆ ಮುಚ್ಚದಂತೆ ತೆರೆಯದೇ ಇಡುವ ಪ್ರಯತ್ನ. ಆಗ ಕಣ್ಣಿಗೆ ಬೀಳೋದೆ ಕೆಂಪು ಬಾಟಲಿ. ಅದರ ಮುಚ್ಚಳ ತೆಗೆದಾಗ ಬರುವ ಸಣ್ಣ ಶಬ್ದ ಆ ಕೋಣೆಯ ಮೌನವನ್ನೇ ಸೀಳುತ್ತೆ. ಒಂದೇ ಉಸಿರಿಗೆ ಗಂಟಲಿಗೆ ಇಳಿಯುವ ಈ ದ್ರವದ ಪರಿಣಾಮ ಮರುಕ್ಷಣ ಕಣ್ಣುಗಳು ತಟ್ಟನೆ ಅರಳುತ್ತೆ. ನಿದ್ರೆ ಮಾಯ. ಇಡೀ ರಾತ್ರಿ ಓದಬಹುದಾದ ಶಕ್ತಿ ಮೈಮನ ಒಕ್ಕ ಅನುಭವ ಆಗುತ್ತೆ ಈ ಒಂದು ಎನರ್ಜಿ ಡ್ರಿಂಕ್ ಕುಡಿದ್ರೆ. ಏನಿದು ಶಕ್ತಿ ನೀಡುವ ಪಾನೀಯನ ಡ್ರಿಂಕ್ಸಾ ಅಂತ ಕೇಳ್ತೀರಾ? ದಿನ ಪೂರ್ತಿ ಕ್ರಿಯಾಶೀಲವಾಗಿರಲು ಮತ್ತು ರಾತ್ರಿ ನಿದ್ದೆಗೆಟ್ಟು ಓದುವುದಕ್ಕಾಗಿ ಎನರ್ಜಿ ಡ್ರಿಂಕ್ಗಳ ಮೊರೆ ಹೋಗ್ತಿದ್ದಾರೆ ಹರಿಯದ ಮಕ್ಕಳು. ಮದ್ಯರಹಿತ, ಲೇಬಲ್ ಸುರಕ್ಷಿತ ಎಂಬ ಭ್ರಮೆ ಮೂಡಿಸಿಯೇ ಇದು ನಿದ್ರೆ ಬಾರದಂತೆ ಇರಲು ಇದು ಟಾನಿಕ್ ಎಂಬುದಷ್ಟರ ಮಟ್ಟಿಗೆ ಮಕ್ಕಳ ಅಭಿಲಾಷೆ. ಪೋಷಕರು, ಶಿಕ್ಷಕರು ಮತ್ತು ಸಮಾಜದಿಂದ ಹೆಚ್ಚು ಅಂಕ ಗಳಿಸಬೇಕೆಂಬ ಒತ್ತಡ, ಶಾಲಾ ಕಾಲೇಜುಗಳ ಟ್ಯೂಷನ್ ಅಸೈನ್ಮೆಂಟ್ಗಳ ನಡುವೆ ಓದಲು ಸಮಯ ಸಾಲುತ್ತಿಲ್ಲ ಎಂಬ ಆತಂಕದಿಂದ ಪಾರಾಗುವ ದಾರಿಯನ್ನು ಈ ಎನರ್ಜಿ ಡ್ರಿಂಕ್ ನಿಮಗೆ ದಾರಿ ತೋರಿಸುತ್ತೆ. ಕೃತಕ ಜಗತ್ತಿನ ಒಂಥರ ಭ್ರಮೆಯಲ್ಲಿರ್ತೀವಿ. ಹೇಗಂತ ಹೇಳ್ತೀನಿ ಕೇಳಿ. ನಾಳೆ ಎಕ್ಸಾಮ್ ಇದೆ, ಇವತ್ತು ರಾತ್ರಿ ಇಡೀ ಕೂತ್ಕೊಂಡು ಓದ್ಬೇಕು ಎನ್ನುವ ಛಲಕ್ಕೆ ಬಿದ್ದು ಈ ಎನರ್ಜಿ ಡ್ರಿಂಕ್, ಕಾಫಿ, ಟೀ ಇದು ಕುಡಿದ್ರೆ ಎಚ್ಚರವಿರಬಹುದು. ಆದ್ರೆ ಇದನ್ನು ಕುಡಿದು 5 ನಿಮಿಷದಲ್ಲಿ ನಮ್ಮ ಮೆದುಳು ಹೈಪರ್ ಆಕ್ಟಿವ್ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ ಎಲ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಗಳ ಪ್ರಮೋಷನ್ಗೂ ಇಂತಹ ಪಾನಿಗಳ ಹುಡುಕಾಟ ಶುರುವಾಗುತ್ತೆ. ಸುಲಭ ಹಾಗೂ ಕಡಿಮೆ ದರಕ್ಕೆ ಸಿಗುವ ಈ ಡ್ರಿಂಕ್ಸ್ಗಳ ಖರೀದಿ ಕಷ್ಟವಲ್ಲ. ಮದ್ಯರಹಿತ ಎಂಬುದು ಪೋಷಕರಿಗೆ ನಿಟ್ಟುಸಿರು, ಶಕ್ತಿ ನೀಡುತ್ತದೆ ಎಂಬ ನಿರಾಳ. ಆದ್ರೆ ಇದರ ಕರಾಳ ಮುಖ ತೆರೆದುಕೊಳ್ಳೋದೇ ಮರುದಿನ. ರಾತ್ರಿ ಇಡೀ ಓದಿದ ಮಗು ಮರುದಿನ ಬೆಳಿಗ್ಗೆ ಪರೀಕ್ಷೆಗೆ ಕುಳಿತಾಗ ರಾತ್ರಿಯ ಆ ರಾಸಾಯನಿಕದ ಪ್ರಭಾವ ಮುಗಿದು ಹೋಗಿರುತ್ತೆ. ಈ ಪರಿಣಾಮ ಆಯಾಸ, ತಲೆನೋವು, ಕೈ ಬೆರಳುಗಳಲ್ಲಿ ಸಣ್ಣ ನಡುಕ ಮತ್ತು ನೆನಪಿನ ಶಕ್ತಿ ಮಸಕಾಗುವುದು. ಪರಿಣಾಮ ಪರೀಕ್ಷೆಯನ್ನ ಸಮರ್ಪಕವಾಗಿ ಬರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಆರೋಗ್ಯಕ್ಕೆ ತುಂಬಾನೇ ಮಾರಕ ಅಂತ ಹೇಳಲಾಗ್ತಿದೆ. ಅದು ಹೇಗಂತ ಹೇಳ್ತೀನಿ ಕೇಳಿ. ಸಮತೋಲಿತ ಆಹಾರ ಸೇವಿಸದೆ, ದೈಹಿಕ ವ್ಯಾಯಾಮವಿಲ್ಲದೆ ಕೇವಲ ಇಂತಹ ಪಾನೀಯಗಳ ಮೇಲಿನ ಅವಲಂಬನೆ ಅಪಾಯಕಾರಿ ಎನ್ನುವ ಆರೋಗ್ಯ ತಜ್ಞರು ಇದು ಹೃದಯದ ಬಡಿತ ಮತ್ತು ರಕ್ತದೊತ್ತಡವನ್ನು ಅಪಾಯಕಾರಿ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಎಂದು ಹೇಳ್ತಿದ್ದಾರೆ. ಇದರಲ್ಲಿರುವ ಸಕ್ಕರೆ ಮಿದುಳಿನಲ್ಲಿ ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದು ಇಲ್ಲದೆ ಓದಲು ಸಾಧ್ಯವೇ ಇಲ್ಲ ಎನ್ನುವ ಮಾನಸಿಕ ದಾಸ್ಯಕ್ಕೆ ಮಕ್ಕಳು ಸಿಲುಕ್ಬಿಡ್ತಾರೆ. ಇದರ ಮೇಲಿನ ಅವಲಂಬನೆ ಹೃದಯ, ಕಿಡ್ನಿ ಸೇರಿದಂತೆ ಬಹು ಭಾಗದ ಆರೋಗ್ಯಕ್ಕೆ ಕಂಟಕವನ್ನು ಈ ಎನರ್ಜಿ ಡ್ರಿಂಕ್ ಹಲವು ಅಂಗಾಂಗಗಳ ಆರೋಗ್ಯಕ್ಕೆ ಕಂಟಕ ತರಬಹುದು ಅಂತ ನಮ್ಮ ಆರೋಗ್ಯ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಪೋಷಕರೇ ಗಮನಿಸಿ,
ನಿಮ್ಮಲ್ಲಿ ದಯವಿಟ್ಟು ನನ್ನದೊಂದು ವಿನಂತಿ, ಮಕ್ಕಳು ರಾತ್ರಿ ಎಚ್ಚರವಾಗಿದ್ದರೆ ಇಷ್ಟಪಟ್ಟು ಓದುತ್ತಿದ್ದಾರೆ ಎಂದಲ್ಲ, ಕಷ್ಟಪಟ್ಟು ನಿದ್ರೆ ನಿಯಂತ್ರಿಸುತ್ತಿದ್ದಾರೆ ಎಂದರ್ಥ. ಅದಕ್ಕಾಗಿ ಎನರ್ಜಿ ಡ್ರಿಂಕ್ಸ್ ಮೊರೆ ಹೋಗ್ತಿದ್ದಾರೆ. ಅದು ನಿಮ್ಮ ಮಗುವಿನ ಮನದಾಳದ ತೊಳಲಾಟವನ್ನು ಈ ರೀತಿ ವ್ಯಕ್ತಪಡಿಸುತ್ತಿರಬಹುದು. ಸುಸ್ತು, ಒತ್ತಡ ತಡೆದುಕೊಳ್ಳೋದಕ್ಕಾಗಲ್ಲ, ರಾತ್ರಿ ಪೂರ್ತಿ ಓದಲಿಕ್ಕೆ ಬಲವಂತವಾಗಿ ಎಚ್ಚರ ಇಡಲು ಎನರ್ಜಿ ಡ್ರಿಂಕ್ ಬೇಕು ಎನ್ನುವ ಮಾತುಗಳ ಮೇಲೆ ನಿಗಾ ಇಡಿ. ಓದಿಗೆ ಪೂರಕ ಆರೋಗ್ಯಕರ ವಿಧಾನಗಳನ್ನು ತಿಳಿಸಿ. ಓದುವಾಗ ವಿಪರೀತ ನಿದ್ರೆ ಬಂದರೆ 15ರಿಂದ 20 ನಿಮಿಷಗಳ ಸಣ್ಣ ನಿದ್ರೆಗೆ ಪ್ರೋತ್ಸಾಹಿಸಬೇಕು. ಅವರಿಗೆ ಬೇಕಾಗಿರೋದು ರಾತ್ರಿ ಪೂರ್ತಿ ಎಚ್ಚರ ಬಿಡುವ ರಾಸಾಯನಿಕ ಪಾನೀಯಗಳಲ್ಲ, ಬದಲಿಗೆ ಹಗಲಲ್ಲಿ ಸಮಯ ನಿರ್ವಹಿಸುವ ತಿಳುವಳಿಕೆ. ಅಷ್ಟೇ ಅಲ್ಲದೆ ಓದಿನ ಮೇಲೆ ಹೆಚ್ಚಿನದಾಗಿ ಒತ್ತಡ ಹೇರಬೇಡಿ ಅನ್ನೋದು ಆಪ್ತರ ಮಾತು ಅಂತ ಹೇಳ್ತಾ, ದಯವಿಟ್ಟು ಓದೋ ಮಕ್ಕಳು ಈ ಒಂದು ಎನರ್ಜಿ ಡ್ರಿಂಕ್ಗಳನ್ನ ಕುಡಿಬೇಡಿ. ಹಾಗೆ ರಾತ್ರಿ ಹೊತ್ತು ಜಾಸ್ತಿ ಈ ಒಂದು ಎನರ್ಜಿ ಡ್ರಿಂಕ್ಗಳಿಗೆ ಕಾಫಿ, ಟೀ ಇದಕ್ಕೆಲ್ಲ ಅಡಿಕ್ಟ್ ಆಗಬೇಡಿ ಅಂತ ಹೇಳ್ತಾ, ಆದಷ್ಟು ಬೆಳಗಿನ ಟೈಮಲ್ಲಿ ಓದೋದಕ್ಕೆ ಪ್ರಯತ್ನ ಪಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೂತ್ಕೊಳ್ಳಿ, 4 ಗಂಟೆಗೆ ಎದ್ದು ಕೂತ್ಕೊಂಡು ಓದಿ. ಯಾಕೆ ನಿಮ್ಮ ತಲೆಗೆ ನೀವು ಓದಿದ್ದು ಹತ್ತಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿಂದ ತಪ್ಪು ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.